ರಾಮನಗರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗುತ್ತಾ? ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡುವ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಬೆಂಗಳೂರಿನ ಹೊರವಲಯದಲ್ಲಿ ನಿರ್ಮಿಸಲು ಸರ್ಕಾರ ಪ್ಲಾನ್ ಮಾಡಿದೆಯಂತೆ. ಕನಕಪುರ ಅಥವಾ ಮೈಸೂರು ಮಾರ್ಗ ಸೂಕ್ತ ಪ್ರದೇಶ ಅಂತ ಆಯ್ಕೆಯಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಚ್ಚಾದ ಒತ್ತಡಗಳಿಂದ ಈ ಒಂದು ಹೊಸ ಪ್ಲಾನ್ ಆಗಿದೆಯಂತೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಆದ್ಯತೆ ನೀಡಲು ಚಿಂತನೆ. ಹೀಗಾಗಿ ರಾಮನಗರ ಸಮೀಪ ಎರಡನೇ ವಿಮಾನ ನಿಲ್ದಾಣ ಬಹುತೇಕ ಫಿಕ್ಸ್ ಆಗಿದೆ. ಬಹುತೇಕ ರಾಮನಗರ ಜಿಲ್ಲೆಯಲ್ಲೇ ಸ್ಥಾಪನೆಯಾಗುವ ಸುಳಿವು ಸಿಕ್ಕಿದೆ. ಜಿಗಣಿ, ಕನಕಪುರ, ಮೈಸೂರು ರಸ್ತೆ, ತುಮಕೂರು ಹಲವೆಡೆ ಸ್ಥಳ ಗುರುತು ಕಾರ್ಯ ಕೂಡ ಆಗಿದೆಯಂತೆ. ಕೊನೆಯದಾಗಿ ಬೆಂಗಳೂರು ದಕ್ಷಿಣ ಸೂಕ್ತ ಎಂಬ ಅಭಿಪ್ರಾಯ ಹೊರಬರ್ತಾ ಇದೆ. ಕನಕಪುರ ಮೈಸೂರು ಹೆದ್ದಾರಿಗೆ ಹೊಂದಿಕೊಂಡಂತೆ ವಿಮಾನ ನಿಲ್ದಾಣವಾಗುತ್ತಂತೆ. ರಾಮನಗರ ಬಳಿ ವಿಮಾನ ನಿಲ್ದಾಣಕ್ಕೆ ಡಿಕೆಶಿ ತೀವ್ರ ಒತ್ತಡವನ್ನ ಹೇರ್ತಿದ್ದಾರೆ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಬೆನ್ನಲ್ಲೇ ವಿಮಾನ ನಿಲ್ದಾಣದ ವಿಚಾರ ಈಗ ಮತ್ತೆ ಸದ್ದು ಮಾಡ್ತಾ ಇದೆ. ತನಗೆ ಕ್ರೆಡಿಟ್ ಬರುತ್ತೆ ಎಂಬ ಉತ್ಸಾಹದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರಂತೆ. ರಾಜ್ಯದಲ್ಲಿ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿದೆ. ರಾಮನಗರ ಸಮೀಪ ಎರಡನೇ ವಿಮಾನ ನಿಲ್ದಾಣ ಸ್ಥಾಪನೆಯಾಗೋದು ಬಹುತೇಕ ಫಿಕ್ಸ್ ಆಗಿದೆಯಂತೆ. ರಾಮನಗರದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಆಗುತ್ತಾ, ನಿರ್ಮಾಣ ಆಗುತ್ತಾ ಎನ್ನುವಂತ ವಿಚಾರ ಈಗ ಭಾರೀ ಚರ್ಚೆಯನ್ನ ಹುಟ್ಟು ಹಾಕಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣ ಮಾಡುವ ವಿಚಾರ ಈಗ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಬೆಂಗಳೂರಿನ ಹೊರವಲಯದಲ್ಲಿ ನಿರ್ಮಿಸಲು ಸರ್ಕಾರ ಪ್ಲಾನ್ ಆಗಿದೆಯಂತೆ. ಒಂದು ಕಡೆಯಲ್ಲಿ ಕನಕಪುರ ಅಥವಾ ಮೈಸೂರು ಮಾರ್ಗ ಸೂಕ್ತ ಪ್ರದೇಶ ಅನ್ನುವಂತ ವಿಚಾರ ಚರ್ಚೆ ಆಗ್ತಾ ಇದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಭಾರಿ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಹೀಗಾಗಿ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಆದ್ಯತೆ ನೀಡಲು ಚಿಂತನೆ ಆಗಿದೆಯಂತೆ. ಹೀಗಾಗಿ ರಾಮನಗರ ಸಮೀಪ ಎರಡನೇ ವಿಮಾನ ನಿಲ್ದಾಣ ಬಹುತೇಕ ಫಿಕ್ಸ್ ಆಗಿದೆ, ಸ್ಥಾಪನೆ ಆಗೋದು. ಇನ್ನು ಜಿಗಣಿ, ಕನಕಪುರ, ಮೈಸೂರು ರಸ್ತೆ, ತುಮಕೂರು ಹಲವೆಡೆ ಸ್ಥಳ ಗುರುತನ ಮಾಡಿದ್ದಾರೆ. ಎಲ್ಲಿ ಮಾಡಿದ್ರೆ ಸರಿ ಆಗತ್ತೆ ಎನ್ನುವ ರೀತಿಯಲ್ಲಿ ಸರ್ಕಾರ ಚಿಂತನೆಯನ್ನ ಮಾಡಿದೆ. ಕೊನೆಯದಾಗಿ ಬೆಂಗಳೂರು ದಕ್ಷಿಣ ಸೂಕ್ತ ಎಂಬ ಅಭಿಪ್ರಾಯ ಹೊರಬಂದಿದೆ. ಕನಕಪುರ ಮೈಸೂರು ಹೆದ್ದಾರಿಗೆ ಹೊಂದಿಕೊಂಡಂತೆ ಈಗ ವಿಮಾನ ನಿಲ್ದಾಣ ಆಗುವಂತ ಚಾನ್ಸ್ ಇದೆಯಂತೆ. ರಾಮನಗರ ಬಳಿ ವಿಮಾನ ನಿಲ್ದಾಣಕ್ಕೆ ಡಿಕೆಶಿ ತೀವ್ರ ಒತ್ತಡವನ್ನ ಹೇರ್ತಿದ್ದಾರಂತೆ. ಒಂದು ಕಡೆಯಲ್ಲಿ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ಚರ್ಚೆಯ ಬೆನ್ನಲ್ಲೇ ವಿಮಾನ ನಿಲ್ದಾಣ ನಿರ್ಮಾಣದ ವಿಚಾರ ಈಗ ಶುರುವಾಗಿದೆ. ಇನ್ನು ವಿಮಾನ ನಿಲ್ದಾಣ ಎಲ್ಲಾದ್ರೂ ಆದ್ರೆ ತನಗೆ ಕ್ರೆಡಿಟ್ ಬರುತ್ತೆ ಎಂಬ ಉತ್ಸಾಹದಲ್ಲಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್.